ಐ ಆಮ್ ಸ್ಟಡಿಂಗ್ ಇನ್ MBA ಫಸ್ಟ್ ಇಯರ್. ನಮಗೆ ಕೊಟ್ಟಿರೋ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಯಾರು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದಾರಲ್ಲ ಅವ್ರನ್ನ ನೀವು ಪಾಡ್ಕಾಸ್ಟಿಂಗ್ ಮಾಡ್ಬೇಕು ಅಂತಂದ್ರೆ, ನನಗೆ ಫಸ್ಟ್ ಸ್ಟಾರ್ಟಿಂಗ್ ನೆನಪಾಗಿದ್ದಾರಪ್ಪ ಅಂತಂದ್ರೆ ಫಸ್ಟ್ ಇಂದ್ರಕುಮಾರ್ ಸರ್. ಇವ್ರ ಮುಂಚೆ ಎಲ್ಲ ಚೆನ್ನಾಗೆಲ್ಲ ಹೇಳ್ಕೊಡ್ತಿದ್ರು. ಅದಕ್ಕೆ ನಾನು ಫಸ್ಟ್ ಇವ್ರದೇ ಪಾಡ್ಕಾಸ್ಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆಯ್ತಾ ಸರ್, ನಿಮ್ಮ ಫಸ್ಟ್ ಅರ್ಲಿ ಜರ್ನಿ ಯಾವ ಥರ ಸ್ಟಾರ್ಟಿಂಗ್ ಬರವಣಿಗೆ ಸರ್? ಬರವಣಿಗೆ ಜರ್ನಿ ಒಂದು ಚೈಲ್ಡ್ಹುಡ್ಡಿಂದ ಅದೇ ಮಕ್ಕಳ ಕಥೆ ಪುಸ್ತಕ ಎಲ್ಲ ಓದ್ತಿರ್ತೀವಲ್ಲ, ಅದು ಕಥೆ ಪುಸ್ತಕ ಓದ್ತಾ ಇದ್ವಿ. ಓದಿದ್ಮೇಲೆ ಬರಿತಾ ಇದ್ವಿ. ಆಮೇಲೆ ಪ್ರಕಟಣೆ ಆಯಿತು ಸುಧಾ ಪತ್ರಿಕೆ, ತರಂಗ ಪತ್ರಿಕೆಯಲ್ಲಿ. ಅದೇ ನಿಮ್ಗೆ ಏನಾರ ಅಂತಂದ್ರೆ ಟರ್ನಿಂಗ್ ಪಾಯಿಂಟ್ ಈ ಥರ ಇದನ್ನ ಮಾಡಿದಾಗಿಂದ ಈ ಥರ ನಾನು ಟರ್ನಿಂಗ್ ಪಾಯಿಂಟ್ ಮಾಡ್ತೀನಿ? 9ನೇ ತರಗತಿ ಇದ್ದಾಗ ಚಿತ್ರದುರ್ಗದಲ್ಲಿ ಬೇದ್ರೆ ಮಂಜುನಾಥ್ ಅಂತ ಇದ್ದಾರೆ, ಮೈಸೂರು ಆಕಾಶವಾಣಿಯಲ್ಲಿ. ಅವರು ಹಾಬಿ ಆ್ಯಂಡ್ ಅಡ್ವೆಂಚರ್ ಕ್ಲಬ್ ಅಂತ ಮಾಡಿದ್ರು, ಯುನೆಸ್ಕೋ ಕ್ಲಬ್ ಅಂತ. ಆ ಕ್ಲಬ್ಬಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಅಲ್ಲಿ ಭಾಳಷ್ಟು ಚಟುವಟಿಕೆಗಳನ್ನ ಮಾಡಿಸ್ತಾರೆ. ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಯಾವ ಥರ ಚಾಲೆಂಜಸ್ ಮತ್ತು ಫೇಲ್ಯೂರ್ಸು? ಚಾಲೆಂಜಸ್ಸು ಬರವಣಿಗೆಗೆ ಸಂಬಂಧಪಟ್ಟಂಗೆ ಚಾಲೆಂಜಸ್ ಇರುತ್ತೆ. ಯಾಕಂತಂದರೆ ಈಗ ನಾವು ಈಗ ಬರಿತಾ ಇದ್ದೀವಿ ಅಂದ ತಕ್ಷಣ ಭಾಳಷ್ಟು ಜನ ನಮ್ಮ ಥರ ಬರಿತಾ ಇರ್ತಾರೆ. ಭಾಳಷ್ಟು ಜನ ನಾವೇನು ಬರಿಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಬೇರೆ ಬರೆದಿರ್ತಾರೆ. ಸೊ ಹೊಸದಾಗಿ ಬರಿಬೇಕು, ಹೊಸ ಥರ ಬರಿಬೇಕು, ಓದುಗರನ್ನ ಮನಸ್ಸನ್ನ ಮೆಚ್ಚೋ ಥರ ಬರಿಬೇಕು. ಸರ್, ಈ ಬರವಣಿಗೆ ಬರೆಯೋಕ್ಕೆ ಯಾವ್ದಾರ ಪ್ಲೇಸ್ ಅಂತ ಇಲ್ಲ, ನಾನು ಬರೆಯೋದು ಅಂತ ವಿಶೇಷ ಪ್ಲೇಸ್ ಅಂತ ಏನಿರಲ್ಲ. ಈಗ ನಾನು ಮೊಬೈಲಲ್ಲಿ ಬರಿತೀನಿ, ಲ್ಯಾಪ್ಟಾಪಲ್ಲಿ ಬರಿತೀನಿ, ಪೆನ್ ಪೇಪರ್ ತಗೊಂಡು ಬರಿತೀನಿ. ಪ್ರೇರಣೆ ಎಲ್ಲಿ ಬರುತ್ತೋ ಅಲ್ಲಿ ಬರಿತೀನಿ. ಒಂದು ನಿರ್ದಿಷ್ಟ ಜಾಗ ಅಂತ ಹೇಳೋದಿಲ್ಲ. ಸರ್, ನಮಗೆ ನೀವು ಅಡ್ವೈಸ್ ಮಾಡಬೇಕು ಅಂತಂದ್ರೆ ನಿಮಗೆ MBA ಅವರಿಗೆ ನಮ್ಮ ಕೆರಿಯರ್ ಏನಾರ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ನೀವೇನು ಅಡ್ವೈಸ್ ಮಾಡ್ತೀನಿ ಸರ್? ಯಾವುದು MBA? ಮತ್ತು ನೀವೇನು ಮಾಡ್ತಾ ಇದ್ದೀರಲ್ಲ ಅದೇ ಕ್ಷೇತ್ರದಲ್ಲಿ ನೀವು ಏಕಾಗ್ರತೆಯಿಂದ ಶಿಸ್ತಿನಿಂದ ಮುಂದುವರಿಬೇಕು. ಯಾಕಂದರೆ ಪ್ರತಿ ಕ್ಷೇತ್ರದಲ್ಲೂ ಅದರದೇ ಆದ ಲಾಭ ನಷ್ಟಗಳು ಇರ್ತವೆ. ಅದನ್ನು ಅರ್ಥಕೊಂಡು ಮುಂದೋದ್ರೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಅಂತ ನಾನು ಹೇಳ್ಬೋದು. ಸರ್, ನಾವೇನಾರ ಪರ್ಸ್ನಲ್ ಆಗಿ ನಮ್ಮ ಬಿಸ್ನೆಸ್ಸಲ್ಲಿ ಮತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಥರ ಗ್ರೋತ್ ಆಗಬೇಕು ಅಂತ ನಮಗೇನಾರ ಹೇಳೋದಿದ್ದೀರಿ ಸರ್ ಎಕ್ಸ್ಪೀರಿಯನ್ಸ್? ಅದನ್ನು ನಾವೇನಾರ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದರೆ ನಮ್ಮಲ್ಲಿರೋ ಚಾಲೆಂಜಸ್ಗಳು ಅವನ್ನೆಲ್ಲ ಫೇಸ್ ಮಾಡಬೇಕು ಅಂತಂದರೆ ಯಾವ ಥರ ನೀವು ಮೋಟಿವೇಶನ್ ಅಂದರೆ ಇವತ್ತೇನಾಗಿದೆ, ಒಂದು ನೀವು ಬಿಸ್ನೆಸ್ ಕ್ಷೇತ್ರದಲ್ಲಿ ಭಾಳ ಮುಖ್ಯವಾಗಿ ನಿಮಗೆ ಎದುರು ಬರೋದು ಒಂದು ಬಂಡವಾಳ, ಎರಡನೇದು ಸ್ಪರ್ಧೆಯನ್ನು ಎದುರಿಸುವಂಥ ಕ್ಷಮತೆ ನಿಮ್ಮಲ್ಲಿರಬೇಕು. ಮತ್ತು ಇವತ್ತು ಆಧುನಿಕ ಏನು ಪ್ರಪಂಚದ ಆಧುನಿಕ ತಂತ್ರಜ್ಞಾನ ಮತ್ತು ಸಂವಹನಶೀಲತೆ, ಕಮ್ಯುನಿಕೇಷನ್ ಮತ್ತು ಈ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವನ್ನೆಲ್ಲ ತಿಳ್ಕೊಂಡು ನಿಮ್ಮ ಯೋಜನೆಗಳು, ಪ್ರಾಜೆಕ್ಟ್ಗಳು ಇದ್ದರೆ ತುಂಬ ಸೂಕ್ತ ಅಂತ ಅನಿಸುತ್ತೆ ನನಗೆ. ನಾವು ಒಂದು ಸಕ್ಸಸ್ಫುಲ್ ಆಗಬೇಕಂತಂದ್ರೆ ನಮ್ಮ ಮೈಂಡ್ ಸೆಟ್ ಯಾವ ಥರ ಇದೆ? ಅದೇ ಈ ಸಕ್ಸಸ್ ಅನ್ನೋದಿದೆಯಲ್ಲ, ಅದು ಡಿಪೆಂಡ್ಸ್. ಉದಾಹರಣೆಗೆ ನೀನು ಯಾವುದೋ ಒಂದು ಪ್ರಾಡಕ್ಟನ್ನು ಮಾರಾಟ ಮಾಡೋದು ನೀನು ಸಕ್ಸಸ್ ಅಂತ ಅಂದ್ಕೊಂಡ್ರೆ, ನೀನೊಂದು ತಿಂಗಳಿಗೆ 100 ಪ್ರಾಡಕ್ಟ್ ಮಾಡ್ಕೊಂಡ್ರೆ ನೀನು ಸಕ್ಸಸ್ ಅಂತ ಅಂದ್ಕೊಂಡ್ರೆ, ನಿನ್ನ ಫ್ರೆಂಡ್ 200 ಮಾಡಿದಾಗ ನಿನಗೆ ಏನು ಅನಿಸುತ್ತೆ, ಅದು ನಿನ್ನ ಫೇಲ್ಯೂರ್ ಅಂತ ಅನಿಸುತ್ತೆ. ಅದಕ್ಕೆ ಸಕ್ಸಸ್ ಅನ್ನೋ ಪದಕ್ಕೆ ಭಾಳ ಅರ್ಥಗಳಿರ್ತವೆ. ಬಟ್ ಒಂದೇನಂತಂದರೆ ನಿಮಗೆ ಮೋಟಿವೇಶನ್ ಇರಬೇಕು. ನೀನು ಮಾಡೋ ಕೆಲಸದ ಕಡೆಗೆ ನಿಮಗೆ ಆಸಕ್ತಿ ಇರಬೇಕು. ಆ ಕೆಲಸದ ಮೇಲೆ ತುಂಬ ಪ್ರೀತಿ ಇರಬೇಕು. ಮತ್ತು ಆ ಕೆಲಸದ ಕುರಿತು ಯಾವಾಗಲೂ ತಿಳ್ಕೊಂಡಿರಬೇಕು. ಏನು ಅಪಾಯಗಳು ಬರ್ತವೆ ಅಥವಾ ತುಂಬ ಹೆಚ್ಚು ಲಾಭಗಳು ಬಂದಾಗ ಅದನ್ನು ಹೆಂಗೆ ಡೀಲ್ ಮಾಡಬೇಕು, ಅದೆಲ್ಲ ತುಂಬ ತಿಳ್ಕೊಂಡಿದ್ದಾಗ ನಾವೆಲ್ಲೂ ತೊಂದರೆಗಳಾಗೋದಿಲ್ಲ. ಹಾಗಾಗಿ ನಾವು ಒಳ್ಳೆಯ ಯಶಸ್ಸನ್ನು ಪಡಿಬೋದು. ಡಿಸಿಪ್ಲಿನ್ ಭಾಳ ಮುಖ್ಯ. ಯಾವುದನ್ನೇ ಮಾಡಿದ್ರು ಒಂದೇ ದಿನಕ್ಕೆ ಯಾವುದೇ ಲಾಭ ಬರಲ್ಲ. ದೊಡ್ಡ ಇವತ್ತಿನ ಸಂಸ್ಥೆಗಳೆಲ್ಲ ಭಾಳ ವರ್ಷ ತಗೊಂಡಿದ್ದಾವೆ. ಸೊ ಒಂದೇ ದಿನಕ್ಕೆ ಸಕ್ಸಸ್ ಆಗ್ತೇನೆ, ಒಂದೇ ದಿನಕ್ಕೆ ನಮಗೆ ದುಡಿಮೆ ಆಗುತ್ತೆ, ಒಂದೇ ದಿನಕ್ಕೆ ನಮ್ಮ ಯೋಜನೆ, ಪ್ರಾಜೆಕ್ಟ್, ಬಿಸ್ನೆಸ್ ಗೆಲ್ಲುತ್ತೆ ಅನ್ನೋದನ್ನು ಬಿಟ್ಟು
ಕತೆ ಬರುತ್ತೆ ಗ್ರಹಣ ಅಂತೇಳಿ. ಹಾಂ ಸರ್. ಆ ಗ್ರಹಣ ಕಥೆಯನ್ನು ಮೌನೇಶ್ ಬಡಿಗೇರ್ ಅನ್ನೋರು ಸೂಜಿದಾರ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದು ಒಂದು ಆಪಾದನೆಗೆ ಒಳಗಾದ ಒಬ್ಬ ಹುಡುಗಿ ಬೇರೆ ಊರಿನಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾಳೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಾಂಸಾರಿಕ ಕಥೆ.